ದಿನಾಂಕ 9/12/2024 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಕಂಡಂತೆ ತೀರ್ಮಾನಿಸಲಾಗಿದೆ. ದಿನಾಂಕ 20/12/2024 ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ 16ನೇ ವಿಧಾನಸಭೆಯ 5ನೇ ಅಧಿವೇಶನವನ್ನು ದಿನಾಂಕ 19/12/2024 ಮುಕ್ತಾಯಗೊಳಿಸಲು ನಿರ್ಣಯಿಸಲಾಗಿದೆ. ಎರಡನೇದು, ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ವಿಧೇಯಕಗಳನ್ನು ದಿನಾಂಕ 10/12/2024 ಮಂಡಿಸಿ 2 ದಿನಗಳ ನಂತರ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ಮೂರನೇದು, ಸರ್ಕಾರದಿಂದ ನಂತರ ಸ್ವೀಕರಿಸಲಾಗುವ ಇತರ ವಿಧೇಯಕಗಳನ್ನು ಮಂಡಿಸಿ ಚರ್ಚೆ ಹಾಗೂ ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ದಿನಾಂಕ 16/12/2024 3 ದಿನಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆ ನಡೆಸಲಾಗುವುದು. ಇದರಲ್ಲಿ ಒಂದು ನಿಮಿಷ, ನೀವು ಅಲ್ಲಿ ನಾಳೆ ಪ್ರತಿಭಟನೆ ಹೇಳ್ತೀರಿ, ಇಲ್ಲಿ ಹೇಳ್ತೀರಿ ರಿಸರ್ವೇಶನ್ ಚರ್ಚೆ ಮಾಡಿ ಅಂತ ಹೇಳ್ತೀರಿ. ಇನ್ನೊಂದು ಕೇಳಿ ನಮಗೆ 3B ಅನ್ನು ಸೇರಿಸಿ ಈಗ ಇದನ್ನು ಕೊಡಿ ಏನಂತ ನಿಮ್ಗೆ 48 ಗಂಟೆ ಕೊಡ್ಬೇಕು, 24 ಗಂಟೆ ಅಲ್ಲ. ಎಲ್ಲ ನೀವು ಹೇಳಿದ್ರೆ ಆಗ್ತದೆ. ಆಯ್ತು, ನೀವು ಮಾತಾಡೋ ಮುಂಚೆ ಆಲೋಚನೆ ಮಾಡಬೇಕು. ಕೊನೆಗೆ ಆಗ್ತಾ ಇದೆ. ಸದನದ ಕೊನೆ ಗುರುವಾರ ಶುಕ್ರವಾರ ಇಟ್ಟರೆ ಯಾವ ಶಾಸಕರು ಇರುವುದಿಲ್ಲ, ಯಾವ ಮಂತ್ರಿಗಳು ಇರುವುದಿಲ್ಲ. ಮುಖ್ಯಮಂತ್ರಿಗಳು ಒಂದೇನೋ ಕಾಟಾಚಾರ ಉತ್ತರ ಕೊಡ್ ಬಿಟ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ನಾಳೆಯಿಂದ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಸನದ ಕಾರ್ಯಕಲಾಪ ನಡೆಸಲಾಗುವುದು. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುದು ಅಂತ ಹೇಳಿದ್ರೆ ದಯವಿಟ್ಟು 9:30 ಗಂಟೆಗೆ ಬನ್ನಿ. ಬೆಲ್ಲ ಆಗ್ತದೆ 9:30. 10 ಗಂಟೆಗೆ ಕಲಾಪ ಸ್ಟಾರ್ಟ್ ಆಗಬೇಕು. ಇನ್ನು 10 ಗಂಟೆಗೆ ಸ್ಟಾರ್ಟ್ ಅಂತೇಳಿ ಅಲ್ಲಿಂದ 10 ಗಂಟೆ ಹೊರಡುದಲ್ಲ. ಯಾವುದು ಕಪ್ಪು ಸಾಸರು 3 ಅಧಿವೇಶನ ಕೊಟ್ಟಿದ್ದೇವೆ. ಎಲ್ಲರ ಮನೆಯಲ್ಲಿ ನಾನು ಹೇಳಿದ ಎಲ್ಲರ ಮನೆಯಲ್ಲಿ ಕಪ್ಪು ಸಾಸರು ಇದೆ ಸಾಧಾರಣ. ಅದು ಈ ಸಲ ನಿಮಗೆಲ್ಲ ಪ್ಲೇಟ್ ಕೊಡ್ತೇನೆ ನಾನು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಹೋಗ್ಲೇಬೇಕು, ನಮ್ಮನ್ನು ಕರೆದಿದ್ದಾರೆ, ಎಲ್ಲರೂ ಹೋಗ್ಲೇಬೇಕು. ಒಂದಿನ ಮುಂದೆ ಹಾಕಿದೆ, 9 ದಿನ ಆಯ್ತು ಅಲ್ಲಿಗೆ. ಈಗ ಉತ್ತರ ಕರ್ನಾಟಕದ ಚರ್ಚೆ 3 ದಿನ ಅಂತ ತೀರ್ಮಾನ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಆಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಆಗಿದೆ. ಇನ್ನ ಈಗ ನಮ್ದು ನಿಲುವಳಿ ಸೂಚನೆ 5 ಇದೆ ನಮ್ದು. ನಾವು ಯಾವಾಗ ಮಂಡನೆ ಮಾಡೋದು ಇನ್ನ 5ನ ನಿಲುವಳಿ ಸೂಚನೆ? ಅದಕ್ಕೆ ನಾನು ಹೇಳೋದು, ಕನ್ನಡ ಸಾಹಿತ್ಯ ಸಮ್ಮೇಳನ ಆದ್ಮೇಲೆ ಒಂದು 3 ದಿನ ನಡೆಸಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದಲ್ಲ. ಈಗ ನಿಮ್ಮ 3 ದಿನ ಮುಗಿಸ್ಬಿಟ್ರೆ ನಿಮ್ಮ ಅತ್ಯುತ್ತಮವಾದ ಸಲಹೆ. ಮತ್ತೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಪ್ರಾರಂಭ ಆದದ್ದು ಒಮ್ಮೆ ಪ್ರಾರಂಭ ಆಗಲಿ, ಅದನ್ನ ಅಡ್ಡ ಬರ್ತಿರಲ್ಲ. ಈಗ ಸ್ಟಾರ್ಟ್ ಆಗ್ಲಿ, ಗಾಡಿ ಹೋಗ್ಲಿ ಮುಂದೆ, ಮತ್ತೆ ನೋಡುವ. ಗಾಡಿ ನಿಂತೋಗ್ಬಾರ್ದಲ್ಲ. ರಾಯರೆಡ್ಡಿ ಅವರು ಕೂತ್ಕೊಳ್ಳಿ. ರಾಯರೆಡ್ಡಿ ಅವರೇ ಆಯ್ತು, 19ನೇ ತಾರೀಕು ಗಾಡಿ ನಿಂತೋಟ್ರೆ ಮುಂದಕ್ಕೆ ಹೋಗಲ್ಲ. ಅಂತರಲ್ಲ ನಿಲ್ಲುದಾಗ ಹೋಗೋದು. ಈಗ ಸ್ಟಾರ್ಟ್ ಆಗ್ಲಿಲ್ಲ, ಇಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಬೆಳಗ್ಗೆನೆ ಸ್ಟಾರ್ಟ್ ಆಯ್ತಲ್ಲ ಹೋರಾಟ ಎಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಎಕ್ಸಿಲೇಟರ್ ಆಗ್ತಾ ಇದೆ, ಮುಂದೆ ಹೋಗ್ತಾ ಇಲ್ಲ. ಈಗ ರಾಯರೆಡ್ಡಿ ಅವರೇ ಅವ್ರಿಗೆ ನೀವು ನನ್ಗೆ ಮಾತಾಡಿ ಇವ್ರೆ, ಅವ್ರು ಮಾತಾಡೋಣ, ನಮ್ಮ ಮಾತಾಡ್ತಾರೆ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.